ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನನ್ನ ಮಗನ ಮಲಗಿಸಿ ಡೋರ್ ಲಾಕ್ ಮಾಡಿ ಈಚೆ ಬಂದಿದ್ದೀನಿ. ಯಾಕೆಂದರೆ ಸೌಂಡ್ ಆದರೆ ಎದ್ಬಿಡ್ತಾನೆ ನನ್ನ ಮಗ. ಅವನು ಎದ್ದೇಳೋಷ್ಟೊತ್ತಿಗೆ ಇವಾಗ ನನ್ನ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಅಲ್ದಿದ್ರು 90% ನನ್ನ ಕೆಲಸಗಳು ಮುಗಿಬೇಕು. ಅವನು ಎದ್ದೇಳೋಷ್ಟೊತ್ತಿಗೆ ನನ್ನ ಕೆಲಸಗಳೆಲ್ಲ ಮುಗಿಸೋಣ ಪಟ ಅಂತ ಈ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಇನ್ನು ಇವತ್ತು ಬೆಡ್ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ರೂಮ್ ಮೇಕ್ ಓವರ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಣ ಅಂತ ಬೆಳಗ್ಗೆಯಿಂದನೇ ಕ್ಲೀನಿಂಗೇ ಸ್ಟಾರ್ಟ್ ಮಾಡ್ಕೊಬಿಟ್ಟೆ. ಹೆಂಗಿದ್ರು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾಯಿದೆ, ಅವತ್ತಾದರೂ ಕ್ಲೀನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು, ಇನ್ನು ಪಾಪು ಇರೋದ್ರಿಂದ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಫಸ್ಟು ರೂಮ್ ಮಾಡ್ಕೊಬಿಡೋಣ ಅಂತ ಎಲ್ಲ ಡೀಪ್ ಕ್ಲೀನಿಂಗ್ ಥರ ಮಾಡ್ಕೊತಾ ಇದ್ದೀನಿ. ಇನ್ನು ಸುಮಾರು ದಿನ ಆಗೋಗಿತ್ತಾ ಫ್ಯಾನ್ ಎಲ್ಲ ಒರೆಸ್ಬಿಟ್ಟು, ಯಾಕೆಂದರೆ ನಮ್ಮ ಮುಂದೆಗಡೆ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು, ಅಲ್ಲಿಂದ ಎಲ್ಲ ಬರೋ ಧೂಳೆಲ್ಲ ಸೀದಾ ರೂಮ್ಗೆ ಬರೋದು, ಎಲ್ಲ ಫುಲ್ ಧೂಳು ಹಿಡ್ದಿತ್ತು. ಸೊ ಅದನ್ನೆಲ್ಲ ಒರೆಸ್ಕೊಂಡು, ಇನ್ನು ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ನೋಡೋಕ್ಕೆ ಚೆನ್ನಾಗಿ ದೊಡ್ಡದಾಗೆ ಕಾಣಿಸ್ತಿತ್ತು, ಬಟ್ ಆರ್ಡ್ರ್ ಬಂದಮೇಲೆ ಸೈಜ್ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು. ಇನ್ನು ಅದನ್ನು ಅಂಟಿಸ್ಬಿಡೋಣ ಗೋಡೆಗೆ, ಸುಮ್ಮನೆ ಅದನ್ನು ಅಲ್ಲಿ ಇಟ್ಕೊಂಡ್ರೆ ಅದು ಧೂಳು ಹಿಡಿಯುತ್ತೆ ಅಂತ ಅಂದ್ಬಿಟ್ಟು, ಹಾಲಿಗೆ ಬೇಡ ರೂಮ್ಗೆ ಹಾಕೋಬಿಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಎಲ್ಲ ಮಗ ನನ್ನ ಜೊತೆನೇ ಅಲ್ಲೇ ಆಟಾಡ್ಕೊಂಡು ಅಮ್ಮ ಅದೇನು ಇದೇನು ಅಂತ ಅಂದ್ಕೊಂಡು ಅಲ್ಲೇ ಇದ್ದ. ಇನ್ನೊಂದೇನು ಗೊತ್ತಾ, ಕೆಲವೊಂದು ಸಲ ಒಂದು ಸಣ್ಣ ನಿರ್ಧಾರ, ಒಂದು ಸಣ್ಣ ಯೋಚನೆ ನಮ್ಮ ಜೀವನದ ದಾರಿನೇ ಬದಲಾಯಿಸ್ಬಿಡುತ್ತೆ. ನಮ್ಮ ಜೀವನನೇ ಒಂದು ಹೊಸ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಆ ಒಂದು ಸಣ್ಣ ನಿರ್ಧಾರ ಅಂತ ನನಗನ್ಸುತ್ತೆ. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ನನಗೆ ಆ ಥರ ಒಂದು ಯೋಚನೆ ಬಂದೈತೆ, ನಾನು ಆ ಥರ ಒಂದು ನಿರ್ಧಾರ ಮಾಡಿದ್ದೀನಿ. ಅದು ಏನಂತ ಮುಂದೆ ಹೇಳ್ತಾ ಹೋಗ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಇನ್ನು ಪಟ ಅಂತ ಇನ್ನೂ ಸುಮಾರು ಕೆಲಸಗಳಿದ್ವು ಅಂದ್ಬಿಟ್ಟು ಬೇಗ ಎಲ್ಲ ಅಂಟಿಸ್ತಾ ಇದ್ದೆ. ಅದರಲ್ಲಿ ನನ್ನ ಮಗ ಮಧ್ಯದಲ್ಲಿ ಬೇರೆ ಡಿಸ್ಟರ್ಬ್ ಮಾಡ್ತಿದ್ದ. ಅಂದರೆ ಕೊನೆ ಫೈನಲಿ ಅಂಟಿಸ್ದೆ. ಹೇಗೆ ಬಂದಿದೆ ಅಂತ ನೋಡಿ. ಆದರೆ ನನಗೆ ತುಂಬ ಪರ್ಸ್ನಲಿ ಇದು ಸ್ವಲ್ಪ ಸೈಜು ಚಿಕ್ಕ ಆಯಿತು ಅಂತ ಅನಿಸುತ್ತೆ. ನಾನು ಇದು ಝೂಮ್ ಮಾಡಿ ತೋರಿಸ್ತಿದ್ದೀನಿ, ಅದಕ್ಕೆ ನಿಮ್ಗೆ ದೊಡ್ಡದಾಗಿ ಕಾಣಿಸ್ತಾ ಇರ್ಬೋದು. ಇನ್ನೆಲ್ಲ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೆಡ್ ಕವರೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ತೆಗ್ದು ಮತ್ತೆ ಹೊಸದು ಬೆಡ್ ಕವರೆಲ್ಲ ಹಾಕಿ ಎಲ್ಲ ಫೈನಲಿ ಕ್ಲೀನ್ ಮಾಡಿದ್ದಾಯಿತು. ಟೋಟಲ್ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತೈತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇನ್ನು ಇವಾಗ ಒಂದು ಬೊಂಬೆ ಬರುತ್ತೆ ನೋಡಿ, ಆ ಬೊಂಬೆದು ಒಂದು ಸ್ವೀಟ್ ಮೆಮೊರಿ ಇದೆ. ಅದು ಏನಂತ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇದನ್ನು ನಾವು ಮದುವೆ ಆದಾಗ ಸ್ಟಾರ್ಟಿಂಗ್ ಮದುವೆ ಆಗಿ ಇನ್ನೂ ಎಷ್ಟು ಒಂದು 3-4 ಡೇಸು ಆಗಿರಲಿಲ್ಲ. ಆಗ ನಮ್ಮ ಮನೆಯವರು ನನಗೆ ಇದು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು. ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಂಥ ಗೊಂಬೆ. ಅದಕ್ಕೆ ಒಂದು ಕಣ್ಣಿಲ್ಲ, ಆದರೂ ಹಂಗೆ ಮಡಿಕೊಂಡಿದ್ದೀನಿ. ಇನ್ನು ಅದೆಲ್ಲ ಆದಮೇಲೆ ನನ್ನ ಮಗನ್ನ ಮಲಗಿಸ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದೆ. ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ, ಎಲ್ಲ ಕೆಲಸ ಮುಗಿಸಿ. ನನ್ನ ಮಗ ಅಷ್ಟೊತ್ತು ಕಾಲೇ ಎದ್ದೇ ಬಿಟ್ಟ. 5 ನಿಮಿಷ ಕುತ್ಕೊಳ್ಳೋಣ ಅಂತ ಕುತ್ಕೊಂಡೆ. ಅಷ್ಟೊತ್ತು ಕಾಲೇ ಅಮ್ಮ ಅಂತ ಸೌಂಡ್ ಬಂತು. ಬರ್ತಾನೆ ನೋಡಿ ಈಗ. ಪಪ್ಪಿ ಮಮ್ಮಿ ಬೇಗ ಆಯನು ಅಲ್ಲಿ ಇನ್ನೊಂದ್ಸರಿ ವೆಲ್ಕಮ್ ಟು ಮೈ. ಇನ್ನು ಅವನ ಜೊತೆ ಮುದ್ದಾಡಿ ಮಧ್ಯಾಹ್ನದ ಊಟನೂ ಎಲ್ಲ ಮುಗಿಸಿ, ಇನ್ನು ಸಂಜೆ ಫುಲ್ ಜೋರಾಗಿ ಮಳೆ ಬಂತು. ಅದ್ರ ಜೊತೆ ಒಂದು ಬಿಸಿ ಕಾಫಿ ಕುಡಿದ್ರೆ ಆ ಫೀಲೇ ಬೇರೆ ಇರುತ್ತೆ. ನನ್ನ ಮಗ ಈಚೆ ಹೋಗೋಣ ಬಾ ಅಮ್ಮ ಅಂತ ಕರಿತಾ ಇದ್ದ. ಸೊ ಅದಕ್ಕೆ ಈಚೆನೇ ಹೋಗ್ಬಿಡೋಣ ಅಂತ ಅವನ ಜೊತೆ ಈಚೆನೇ ಬಂದು ಜೋರಾದ ಮಳೆಯಲ್ಲಿ ಬಿಸಿ ಕಾಫಿನ ಕುಡಿತಾ ಇದ್ದೀನಿ. ಇನ್ನು ಮತ್ತೆ ಕರ್ಕೊಬಂದ, ಅಮ್ಮ ವಾಕಿಂಗ್ ಮಾಡೋಣ ಬಾಮ್ಮ, ತಣ್ಣಗೆ ಗಾಳಿ ಬೀಸ್ತೈತೆ, ವಾಕಿಂಗ್ ಮಾಡೋಣ ಬಾಮ್ಮ ಅಂತ. ಇನ್ನು ಬೇಡ ಅಂದರೆ ಇನ್ನು ಅಳ್ತಾನೆ, ಸುಮ್ಮನೆ ಮೂಡ್ ಆಫ್ ಮಾಡೋದೇನಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಅವನ ಜೊತೆ ಬಂದು ವಾಕಿಂಗ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಸಂಜೆ ಆಯಿತು, ಬಪ್ಪ ಅಡುಗೆ ಮಾಡೋಣ ಅಂದರೆ ಅವ್ನು ಒಳಗಡೆಗೆ ಬರೋಕ್ಕೆ ರೆಡಿ ಇಲ್ಲ. ಸೊ ನಾನು ಅಡುಗೆ ಮಾಡೋಣ ಅಂತ ಹೊರಟೆ. ಇದಾಗಿರುತ್ತೆ, ಮಕ್ಕಳು ಜೊತೇಲಿದ್ದರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಕೆಲಸನೂ ಆಗಲ್ಲ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ವಿಡಿಯೋ ಸ್ಟಾರ್ಟಿಂಗಲ್ಲೇ. ಏನಪ್ಪ ಅದು ಅಂತ ಅಂದರೆ, ನಾನು ಮಾಡಿರೋ ಒಂದು ದೊಡ್ಡ ನಿರ್ಧಾರ, ಒಂದು ದೊಡ್ಡ ಯೋಚನೆ ಏನು ಮಾಡಿದ್ದೀನಿ ಅಂತಂದರೆ, ನಾನು ಇವತ್ತಿಂದ ಅಂದರೆ ಇವತ್ತಿಷ್ಟು ಆಗಸ್ಟ್ 7th, ಆಗಸ್ಟ್ 7ನೇ ತಾರೀಕು
ಇವತ್ತಿಂದ 100 ಡೇಸ್ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 100 ದಿನಗಳ ಚಾಲೆಂಜ್. ಏನಪ್ಪ ಇದರಲ್ಲಿ ಮೇಯ್ನ್ ನನ್ನ ಗುರಿ ಅಂದರೆ ಈ 100 ಡೇಸ್ ಒಳಗಡೆ ನಾನು 1000 ಜನರ ಪ್ರೀತಿನ ಗಳಿಸ್ಬೇಕು. ಅದೇ ನಂದು ದೊಡ್ಡ ಚಾಲೆಂಜು. ಇನ್ನು 100 ಡೇಸ್ ಒಳಗಡೆ 1000 ಸಬ್ಸ್ಕ್ರೈಬರ್ಸ್ನ ಮಾಡ್ಕೋಬೇಕು ನಾನು. ಏನಾದರೂ ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಪ್ರಯತ್ನ ಮಾಡೋಣ. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾನು 100 ದಿನ ಕಂಪ್ಲೀಟ್ ಆಗೋಷ್ಟರೊಳಗಡೆ ಮಾಡಿರ್ತೀನೋ, ಇಲ್ಲ ಅದಕ್ಕಿಂತ ಜಾಸ್ತಿನೇ ಇರುತ್ತೋ, ಇಲ್ಲ ಅದಕ್ಕಿಂತ ಕಮ್ಮಿನೇ ಇರುತ್ತೋ ಗೊತ್ತಿಲ್ಲ. ಬಟ್ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ ಹೇಳಿ? ಸೊ ಹೇಳ್ತಾರಲ್ವ, ನಾವು ಮಾಡೋ ಕೆಲಸದಲ್ಲಿ ಪ್ರೀತಿ, ಶ್ರದ್ಧೆ, ಭಕ್ತಿ, ಪ್ರಯತ್ನ, ನಾನು ಮಾಡಬೇಕು ಅನ್ನೋ ಹುಮ್ಮಸ್ಸು, ಛಲ ಇದ್ದರೆ ಇವತ್ತಲ್ಲ ನಾಳೆ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ನಂಬಿಕೆ ಇದೆ. ನಿಮ್ಮ ಸಪೋರ್ಟೇ ನನಗೆ ಇವಾಗ ದೊಡ್ಡ ಧೈರ್ಯ. ಸೊ ಯಾರ್ಯಾರು ಸ್ನೇಹ ಜೊತೆ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನಂಗೆ ಒಂಥರ ಖುಷಿ ಆಗುತ್ತೆ. ನಾನು ಈ ಥರ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಇವ್ರಿಗೆ ಇಷ್ಟ ಆಗ್ತಿದೆ ಅನ್ನೋ ಖುಷಿ ನನಗಾಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ 100 ಡೇಸ್ ಚಾಲೆಂಜಲ್ಲಿ ನಾನು 1000 ಜನರ ಪ್ರೀತಿನ ಪಡ್ಕೊತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ಡೇ 1 ಕಂಪ್ಲೀಟ್ ಆಯಿತು ಇವತ್ತಿಗೆ. ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅಂತಲೂ ತಿಳಿಸಿ. ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೂಡ. ಇಷ್ಟ ಆದರೆ ಮಾಡ್ತೀನಿ ಕೂಡ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಈ 100 ದಿನಗಳ ಪಯಣದಲ್ಲಿ ನೀವು ನನ್ನ ಜೊತೆ ಇರ್ತೀರಾ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ. ಈ 100 ಡೇಸ್ ಒಳಗಡೆ ನಾನು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ಡೇ 2 ವ್ಲಾಗಲ್ಲಿ ಹೊಸ ವಿಡಿಯೋವೊಂದಿಗೆ. ಟೇಕ್ ಕೇರ್, ಬಾಯ್.